ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ವಿಶೇಷವಾಗಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಮುಖ್ಯವಾಗಿ ಇವತ್ತಿನ ಲೈವ್ ಅಲ್ಲಿ ಮತ್ತೆ ಪ್ರೋಮೋಗಳು ನೋಡಿದಾಗ ಖಂಡಿತವಾಗ್ಲೂ ಸ್ವಲ್ಪ ಗಿಲ್ಲಿಗೆ ಬ್ಯಾಡ್ ಟೈಮ್ ಏನಾದ್ರೂ ಶುರುವಾಗಿದೆಯೇನಪ್ಪಾ ಅಂತ ಅನಿಸ್ತಾ ಇದೆ. ಕಾರಣ ಏನ್ ಗೊತ್ತಾ, ಗಿಲ್ಲಿಗೆ ಮಲ್ಲಮ್ಮ ಮೇಲೆ ಜಗಳ ಆಡಿದ್ರು, ಆಲ್ರೆಡಿ ಹೇಳಿದ್ದೆ. ಈಗ ಇನ್ನೊಂದು ವಿಶೇಷ ಏನಂದ್ರೆ ಗಿಲ್ಲಿ ಕಾವ್ಯ ಪೇರು ಜೊತೆಗಿರ್ತಾರೆ. ಲವ್ ಎಲ್ಲ ಬಿಟ್ಬಿಡಿ, ಬಟ್ ಚೆನ್ನಾಗಿರ್ತಾರೆ, ಫ್ರೆಂಡ್ಸ್ ಇರ್ತಾರೆ. ಗಿಲ್ಲಿ ಕಾವ್ಯ ಅಂತ ಒಂದು ಜೋಡಿ ಮೋಡಿ ಮಾಡಿತ್ತು ಈ ಸೀಸನ್ ನಲ್ಲಿ. ಆದ್ರೆ ಆ ಮೋಡಿಗೆ ಫುಲ್ ಸ್ಟಾಪ್ ಬಂತ ಅಂತ ಡೌಟ್ ಬರ್ತಾ ಇದೆ. ಕಾರಣ ಏನ್ ಗೊತ್ತಾ, ಖಂಡಿತವಾಗ್ಲು ಕಾವ್ಯ ಅವರು ಗಿಲ್ಲಿಗೆ ಫೋರ್ಸ್ಫುಲಿ ರಾಖಿ ಕಟ್ಟಿದ್ದಾರೆ ಗುರು. ನಿಜ, ರಾಖಿ ಕಟ್ಟಿದ್ದಾರೆ. ತುಂಬಾ ಜನ ಕಮೆಂಟ್ಸ್ ಮಾಡ್ತಾ ಇದ್ರೆ ರಾಖಿ ಕಟ್ಟಿದ್ದಾರೆ ಅಂತೆ. ನಿಜನಾ ಅಂತ 100% ನಿಜ. ಅಲ್ಲಿರೋ ಮೇಲ್ ಕಂಟೆಸ್ಟೆಂಟ್ ಎಲ್ಲರೂ ಗಿಲ್ಲಿನ ಕೈ ಕಾಲೆಲ್ಲ ಹಿಡ್ಕೊಂಡು ರಾಖಿ ಅಲ್ಲ, ಏನೋ ಒಂದು ದಾರ ಕಟ್ತಾರೆ ಕೈಗೆ. ಆ ದಾರ ಕಟ್ಟಿದ ಮೇಲೆ ಪಾಪ ಟೈಮಲ್ಲಿ ಗಿಲ್ಲಿ ಕಾವು ಬೇಡ ಬೇಡ ಅಂತಾರೆ. ಆದ್ರೂ ಕಾವ್ಯ ಕೇಳದೇ ಇಲ್ಲ. ಖಂಡಿತವಾಗ್ಲೂ ರಾಖಿ ಕಟ್ತಾರೆ. ಒಂದೊಂದು ಸತ್ಯ, ನಮ್ಮ ಸೂರಜ್ ಸಿಂಗ್ ಬಂದ್ಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಫಿಮೇಲ್ ಕಂಟೆಸ್ಟೆಂಟ್ ಗಳು ತುಂಬಾ ಬದಲಾಗಿದ್ದಾರೆ. ತುಂಬಾ ಚೇಂಜಸ್ ಎಲ್ಲ ಕಾಣ್ತಾ ಇದೆ. ಆದ್ರೆ ಈ ರಾಖಿ ಕಟ್ಟ ಮೇಲೆ ಪಾಪ ಗಿಲ್ಲಿ ತುಂಬಾ ಫೀಲ್ ಆಗೋಂತ ನಿಜ. ಬಟ್ ಕಣ್ಣಲ್ಲಿ ಕಣ್ಣೀರ್ ಬಂತ ಅಂತ ನಾನು ಹೇಳಲ್ಲ, ಯಾಕಂದ್ರೆ ಅಷ್ಟೇನೇನ್ ಫೀಲ್ ಆಗ್ತಿಲ್ಲ. ಬಟ್ ಒಂದೊಂದು ಸತ್ಯ, ಆ ರಾಖಿ ಕಟ್ಮೇಲೆ ಅದು ತೆಗೆದು ಬಿಸಾಕಿ ಮನೆಯಿಂದ ಅಲ್ಲಿ ಹೊರಗಡೆ ಗವರ್ನರ್ ಇರ್ತಾರೆ, ಆ ಹೊರಗಿಂದ ಮನೆ ಒಳಗೆ ಹೋಗ್ತಾರೆ. ಆ ಸತ್ಯವಾಗ್ಲೂ ಹೇಳ್ಬೇಕಂದ್ರೆ ಆ ಟೈಮಲ್ಲಿ ಸುಮಾರಾಗಿ ಜನ ಪಾಪ ಅಲ್ಲಿರೋ ಕಂಟೆಸ್ಟೆಂಟ್ ಆ ರೀತಿ ಮಾತಾಡ್ತಾ ಇರ್ತಾರೆ. ಗಾರ್ಡನ್ ಏರಿಯಾದಲ್ಲಿ ಆ ಟೈಮಲ್ಲಿ ರಾಖಿ ಕಟ್ ಮೇಲೆ ಗಿಲ್ಲಿ ಮನೆಯಿಂದ ಗಾರ್ಡನ್ ಏರಿಯಿಂದ ಒಳಗೆ ಹೋಗ್ತಾನೆ. ಆ ಟೈಮಲ್ಲಿ ರಿಷಿನ್ ಕರೀತಾನೆ, ರಿಷಿ ಬಾ ನಾವಿಬ್ರು ಮಾತಾಡೋಣ ಅಂತ. ಖಂಡಿತವಾಗ್ಲೂ ಫೀಲ್ ಆಗಿದ್ದಂತೂ ನಿಜ. ಗಿಲ್ಲಿ ಕಾವ್ಯ ಆ ರೀತಿ ರಾಖಿ ಕಟ್ಟಿದ್ಕೆ. ಬಟ್ ಗಿಲ್ಲಿ ಹೇಳ್ತಾನೆ 7 ಗಂಟೆ ಹಾಕ್ಬೇಡ, 3 ಗಂಟೆ ಹಾಕೋ, ತಾಳಿ ಕಟ್ಟಂಗೆ ಆಗುತ್ತೆ ಅಂತ. ಇಲ್ಲಿ ಕಾವ್ಯ ಗಿಲ್ಲಿ ಎಫೇರ್ ಇದ್ದಾರೆ, ಲವ್ ಇದೆ ಅಂತ ಹೇಳಲ್ಲ. ಬಟ್ ಒಳ್ಳೆ ಫ್ರೆಂಡ್ಸ್ ಇದ್ರು, ಒಳ್ಳೆ ಕ್ಲೋಸ್ ಇದ್ರು, ಹಾಗಂತ ಎಫೇರ್ ಇಟ್ಕೋಬೇಕು, ಲವ್ ಮಾಡ್ಬೇಕಂತ ಏನಿಲ್ವಲ್ಲ. ಸುಮಾರಾಗಿ ಚೆನ್ನಾಗಿದ್ರು. ಅದೇ ರೀತಿ ಇದ್ದಿದ್ರೆ ಅವ್ರಿಬ್ಬರನ್ನ ಲೈಕ್ ಮಾಡೋರು ತುಂಬಾ ಜನ ಇದ್ರು. ಪಾಪ ಗಿಲ್ಲಿ ಏನಂದ್ರೆ ಯಾವುದೇ ಕೆಟ್ಟ ಇದಿಲ್ದೇನೆ ಬಟ್ ತುಂಬಾನೇ ಮೇಂಟೈನ್ ಮಾಡ್ತಾ ಇದ್ರು. ಜೊತೆಗೆ ಇರ್ಬೇಕಾದ್ರೂ ಒಂದು ರಿಲೇಶನ್ಶಿಪ್, ಒಂದು ಬಾಂಡ್ ಅಂತ ಇತ್ತು ಅವ್ರಿಬ್ರಿಗೆ. ಆ ಬಾಂಡ್ ಇದ್ದಾಗ ಏನಾಗುತ್ತಂದ್ರೆ ಅದನ್ನ ಮೇಂಟೈನ್ ಮಾಡಿದ್ರೆ ಗಿಲ್ಲಿಗೆಗಿಂತ ಕಾವ್ಯಗೆ ತುಂಬಾ ಹೆಲ್ಪ್ ಆಗ್ತಾ ಇತ್ತು. ಯಾಕಂದ್ರೆ ಒಂದ್ ವೇಳೆ ಗಿಲ್ಲಿ ನಾಮಿನೇಟ್ ಆಗಿಲ್ಲ ಅಂದ್ರೆ ಆ ಟೈಮಲ್ಲಿ ಕಾವ್ಯಗೆ ಗಿಲ್ಲಿ ಫ್ಯಾನ್ಸ್ ತುಂಬಾ ಓಟ್ ಆಗ್ತಾ ಇದ್ರು. ಅವ್ರು ಹೆಲ್ಪ್ ಮಾಡದೇ ಇರ್ಲಿ, ಏನೇ ಮಾಡ್ಲಿ, ಟಾಸ್ಕ್ ಆಡ್ಲಿ ಬಿಡ್ಲಿ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಅವ್ರಿಗೆ ಯಾವ ಮನ್ಸಿಗೆ ಹರ್ಟ್ ಆಗುತ್ತೆ, ತುಂಬಾ ಅದು ಕಾವ್ಯಗೆ ಡೇಂಜರ್ ಆಗುತ್ತೆ, ಕಾವ್ಯಗೆ ಪ್ರಾಬ್ಲಮ್ ಆಗುತ್ತೆ. ಸತ್ಯ ಖಂಡಿತವಾಗ್ಲು. ಮತ್ತೆ ನಿಮ್ಗೆ ಹೇಗೆ ಅನ್ಸಂತ ಕಮೆಂಟ್ ಮಾಡಿ. ಸತ್ಯ ನಂಗಂತೂ ಸ್ವಲ್ಪ ಇಷ್ಟ ಆಗ್ಲಿಲ್ಲ ಅಂತ ಹೇಳ್ಬೇಕು. ಹಂಗಂತ ಎಫ್.ಐ.ಆರ್ ಇರ್ಬೇಕಂತ ಏನಿಲ್ಲ. ಬಟ್ ಅಲ್ಲಿ ಏನಾಗ್ತಂದ್ರೆ ಕಟ್ಟಿದಾಗ ಸ್ವಲ್ಪ ಅವ್ರ ಮ್ಯೂಚುವಲ್ ಫ್ಯಾನ್ಸ್ ಇರ್ತಾರೆ ಇಬ್ರಿಗೂ. ಕಾವ್ಯಗೆ ಗಿಲ್ಲಿಗೆ ಇಬ್ರು ಇಷ್ಟಪಡೋರು ಇರ್ತಾರೆ. ಕಾವ್ಯನೇ ಸಪ್ರೇಟ್ ಇಷ್ಟಪಟ್ಟಿರ್ತಾರೆ, ಗಿಲ್ಲಿಗೆ ಸಪ್ರೇಟ್ ಇಷ್ಟಪಟ್ಟಿರ್ತಾರೆ. ಆ ಟೈಮಲ್ಲಿ ಏನಾಗ್ತದೆ, ಅದು ಪ್ರಾಬ್ಲಮ್ ಆಗುತ್ತೆ. ಇನ್ನೊಂದು ವಿಷಯ ಏನಂದ್ರೆ, ನಮ್ಮ ಸೂರಜ್ ಬಂದ ಮೇಲೆ ರೊಮ್ಯಾಂಟಿಕ್ ಆಂಗಲ್ ಅಲ್ಲಿ ಇಳಿಸ್ತಾರೆ. ಆಲ್ರೆಡಿ ರಘು ಅಂತ ಬಂದಾಗ ತಲೆ ಮೇಲೆ ನೀರ್ ಹಾಕಿ ಅವ್ರ ಪ್ರಾಬ್ಲಮ್ ಎಲ್ಲ ಹೇಳ್ತಾ ಇದ್ರು. ನಮ್ಮ ರಿಷಿ ಗೌಡ ಬಂದ ಮೇಲೆ ಒಬ್ಬೊಬ್ರು ತಲೆ ಒಡೆದಾಕಿ ಇವ್ರದ್ದು ನೀನಿದ್ದು ಅಂತ ಹೇಳ್ತಾ ಇದ್ರು. ಈಗ ಇವ್ರು ರೊಮ್ಯಾಂಟಿಕ್ ಮೂಡ್ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇರ್ತಾರೆ. ಸ್ವಿಮ್ಮಿಂಗ್ ಪೂಲ್ ಅಲ್ಲೆಲ್ಲ ನೀರಲ್ಲಿ ಗುಲಾಬಿನ ಹಾಕಿ ಒಂದು ಗುಲಾಬಿ ಒಂದು ರೆಡ್ ದಿಲ್ ಕೈಯಲ್ಲಿ ಇಟ್ಕೊಂಡು, ರೋಸ್ ಕೈ ಇಟ್ಕೊಂಡು ಒಳ್ಳೆ ಗ್ಲಾಮರ್ ಆಗಂತಿದ್ದಾರೆ, ಒಳ್ಳೆ ಸಖತ್ತಾಗಿ ಕಾಣ್ತಿದ್ರೆ. ಫಿಮೇಲ್ಗೆ ಸ್ವಲ್ಪ ಫೇವರೇಟ್ ಅನಿಸ್ಬೋದು ಇನ್ಮೇಲೆ ಅಂತ ನಾನು ಹೇಳ್ತಾ ಇದ್ದೀನಿ. ಮುಖ್ಯವಾಗಿ ಅನಿಸ್ತದೆ ಕೂಡ ಅಂತ ಹೇಳ್ಬೋದು. ಆ ರೀತಿ ಇದಾರೆ, ಫಿಟ್ನೆಸ್ ಇದ್ರೆ, ಗ್ಲಾಮರ್ ಇದಾರೆ. ಬಟ್ ಮ್ಯಾರೇಜ್ ಕೂಡ ಆಗಿದೆ ಅಂತ ತಿಳ್ಕೊಳ್ಳಿ. ಇನ್ನೊಂದು ಮುಖ್ಯವಾಗಿ ಆ ಒಂದು ರೆಡ್ ರೋಸ್ ಇರುತ್ತೆ, ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ಮೆಂಟ್ ಬರುತ್ತೆ. ನಿಮಗೆ ಇಷ್ಟವಾದ ಮಹಿಳೆಯರಲ್ಲಿ ಯಾವ ಕಂಟೆಸ್ಟೆಂಟ್ ಇಷ್ಟ ಆದ್ರು, ಯಾವ ಗ್ಲಾಮರ್ ಇದಾರೆ, ಯಾರು ಚೆನ್ನಾಗಿದ್ದಾರೆ ಅಂತ ಹೇಳಿ ಕ್ವಶನ್ ಮಾಡಿದಾಗ ರೋಸ್ ತಗೊಂಡು ಹೋಗಿ ಕಾವ್ಯ ಕೊಡಲ್ಲ, ಬೇಜಾರಾಗಬೇಡಿ. ರಾಶಿಕಾ ಕೊಡ್ತಾರೆ. ಬಟ್ ಕಾವ್ಯ ಹತ್ರ ಹೋಗಿ ಸೈಡಲ್ಲಿ ಬಂದು ಮತ್ತೆ ಕೊಡ್ತಾರೆ, ಟ್ವಿಸ್ಟ್ ಕೊಡ್ತಾರೆ. ಫ್ಲವರ್ ಕೊಟ್ಟು ತುಂಬಾ ಕ್ಯೂಟ್ ಆಗಿದ್ದಾರೆ ಇವರು, ತುಂಬಾ ಮುದ್ದಾಗಿ ಕಾಣ್ತಾರೆ ಅಂತೇಳಿ ರಾಶಿಕಾಗೆ ನಮ್ಮ ಸೂರಜ್ ಸಿಂಗ್ ಅವರು ಫ್ಲವರ್ ಕೊಡ್ತಾರೆ, ರೆಡ್ ರೋಸ್ ಕೊಡ್ತಾರೆ. ಇದು ಗಿಲ್ಲಿ ನಟ ಆ ಟೈಮಲ್ಲಿ ತುಂಬಾ ಖುಷಿ ಆಗ್ತಾನೆ, ಎಳ್ಕೊಂಡು ಹೋಗ್ತಾನೆ ಸೂರಜ್ ಸಿಂಗ್ ನ. ಇಲ್ಲಿ ಏನ್ ಗೊತ್ತಾ, ಗಿಲ್ಲಿಗೆ ಒಳ್ಳೆ ಮನ್ಸಿದೆ, ಗಿಲ್ಲಿಗೆ ಒಳ್ಳೆ ಆಟ ಇದೆ, ಒಳ್ಳೆ ಕಾಮಿಡಿ ಇದೆ, ಎಲ್ಲ ಇದೆ. ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಗಿಲ್ಲಿನೇ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ಬಟ್ ಇವತ್ತಿನ ಎಪಿಸೋಡ್ ನೋಡ್ಬೇಕು ಯಾವ ರೀತಿ ಎಲ್ಲ ಚೇಂಜಸ್ ಆಗ್ತಾರೆ, ಯಾವ ರೀತಿ ಎಲ್ಲ ಚೇಂಜಸ್ ಆಗಿದ್ದಾರೆ ಅಂತ. 3 ವೈಲ್ಡ್ ಕಾರ್ಡ್ ಎಂಟ್ರಿ ಬಂದರೆ ಸ್ಪೆಷಲ್ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ. ಗಿಲ್ಲಿ, ಕಾವ್ಯ ಮತ್ತೆ ಆ ರಾಖಿ ಕಟ್ಟಿದಾಗ ಯಾವ ರೀತಿ ರಿಯಾಕ್ಟ್ ಮಾಡಿದ್ದಾರೆ, ಪ್ರೊಮೋದಲ್ಲಿ ಸ್ವಲ್ಪ ತೋರಿಸಿದ್ದಾರೆ. ಅದಾದ್ಮೇಲೆ ಯಾವ ರೀತಿ ವರ್ತನೆ ಮಾಡಿದ್ದಾನೆ. ಮುಖ್ಯವಾಗಿ ಸೂರಜ್ ಫ್ಲವರ್ ಕೊಟ್ಟಾಗ ಯಾವ ರೀತಿದ್ದು ಗಿಲ್ಲಿ ಏನಂದ್ರೆ ಫಿಲ್ಟರ್ ಇರಲ್ಲ, ಯಾರಾದ್ರೂ ಬಂದ್ಬಿಟ್ರೆ ಆರಾಮಾಗಿ ಅವ್ರ ಹತ್ರ ಚೆನ್ನಾಗಿ ಮಾತಾಡಕಂತ
ಹಾಯ್ ಬಾಯ್ ಹೇಳ್ತಿರ್ತಾರೆ. ಬಟ್ ಸ್ವಲ್ಪ ಈಗೋ ಮೇಂಟೈನ್ ಮಾಡೋದಾಗ್ಲಿ, ಅವ್ರ ಹತ್ರ ದೂರ ಇರ್ಬೇಕು ಅನ್ನೋದಾಗ್ಲಿ ಅಂತವೆಲ್ಲ ಮೇಂಟೈನ್ ಮಾಡಲ್ಲ. ಸುಮಾರಾಗೆ ಸಿಂಪಲ್ ಆಗಿ ಮಾಡ್ತಾ ಇರ್ತಾರೆ. ಆದ ಕಾರಣ ತುಂಬಾ ಜನಕ್ಕೆ ಗಿಲ್ಲಿ ಲೈಕ್ ಆಗ್ತಾರಂತ ಹೇಳೋದ್ರಲ್ಲಿ ಯಾವುದೇ ಅನುಮಾನ ಬೇಡ. ಮತ್ತೆ ನಿಮ್ಗೆ ಗಿಲ್ಲಿಗೆ ರಾಖಿ ಕಟ್ಟಿದಾಗ ಯಾವ ರೀತಿ ಅನಿಸ್ತು, ನಿಮ್ಗೆ ಹೇಗೆ ಅನ್ಸಂತ ಕಮೆಂಟ್ ಮಾಡಿ. ಸತ್ಯವಾಗ್ಲೂ ಇದಂತೂ ತುಂಬಾ ಬೇಜಾರಾಗೋ ವಿಷಯ ಮ್ಯೂಚುವಲ್ ಫ್ಯಾನ್ಸ್ಗೆ, ಗಿಲ್ಲಿಗೆ ಮತ್ತು ಕಾವ್ಯ ಇರೋರಿಗೆ. ಯಾಕಂದ್ರೆ ಕಾವ್ಯ ಇನ್ಮೇಲೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ಇದರಿಂದ ಗಿಲ್ಲಿಗೆ ಆಗೋ ನಷ್ಟ ಏನೂ ಇಲ್ಲ, ಕಾವ್ಯಗೆ ನಷ್ಟ ಅಂತ ಹೇಳ್ಬೋದು. ಅಲ್ಲಿ ಖಂಡಿತವಾಗ್ಲೂ ಮಲ್ಲಮ್ಮ ರೈಸ್ ಆಗ್ತಾರೆ, ಅಶ್ವಿನಿ ಗೌಡ ರೈಸ್ ಆಗ್ತಾರೆ, ಧ್ರುವಂತ್ ರೈಸ್ ಆಗ್ತಾರೆ, ಕೊನೆಗೆ ಕಾವ್ಯ ರಾಖಿ ಕಟ್ತಾರೆ. ಇವೆಲ್ಲ ನೋಡಿ ಗಿಲ್ಲಿ ಹೇಗಾದ್ರೂ ತಡ್ಕೊಂತಾನ. ತುಂಬಾ ಕಷ್ಟ ಇದೆ. ಎಪಿಸೋಡ್ ನೋಡ್ಬೇಕಾದ್ರೆ ನೋಡೋಣ. ಇವೆಲ್ಲ ಲೈವ್ ಅಪ್ಡೇಟ್ಸ್ ಪ್ರೋಮೋಗಳು ನೋಡಿದಾಗ, ಬಟ್ ಎಪಿಸೋಡ್ ನೋಡಿದಾಗಲೇ ತುಂಬಾ ಚೇಂಜಸ್ ಇರುತ್ತೆ. ನೋಡೋಣ ಎಪಿಸೋಡ್ ಯಾವ ರೀತಿ ಇರುತ್ತೆ ಅಂತ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಲೈವ್ ಅಪ್ಡೇಟ್ಸ್ ಆಗಿರ್ಬೋದು, ಅಪ್ಡೇಟ್ ಆಗಿರ್ಬೋದು, ಮತ್ತೆ ಎಪಿಸೋಡ್ ರಿವ್ಯೂ, ಪ್ರೋಮೋ ರಿವ್ಯೂ ಎಲ್ಲ ಒಂದೇ ಚಾನಲ್ ನೋಡ್ಬೇಕಾ, ವೋಟಿಂಗ್ ರಿಸಲ್ಟ್ ಎಲ್ಲ ಕೇಳಬೇಕಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್.